ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತಗಳು. ಫ್ರೆಂಡ್ಸ್ ನಾನಿವತ್ತೊಂದು ಸ್ವೀಟಿನ ರೆಸಿಪಿ ಹೇಳಿಕೊಡು ಅಂತಿದ್ದೇನೆ. ಫ್ರೆಂಡ್ಸ್, ಇನ್ನೇನಿದ್ರು ನವರಾತ್ರಿ, ಗುರುವಾರದಿಂದ ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲವ್ರ ಮನೆಗಳಲ್ಲಿ ಸ್ವೀಟ್ ಎಲ್ಲ ಮಾಡ್ಕೊಂಡು ತಿಂತಾರೆ. ಅವಾಗ ಈ ಥರ ಸಿಂಪಲ್ ರೆಸಿಪಿಗಳಂದರೆ ನಾವು ಫೈರ್ ಎಲ್ಲ ಹಚ್ಚಬೇಕಾಗಿಲ್ಲ, ಒಲೆನೇ ಹಚ್ಚಬೇಕಾಗಿಲ್ಲ, ಅಷ್ಟು ಸಿಂಪಲ್ ಆಗಿರುವಂಥ ಲಾಡುವಿನ ರೆಸಿಪಿ ನಾನು ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಈ ರೆಸಿಪಿ ಫ್ರೆಂಡ್ಸ್ ನಾವು ಕುಕಿಂಗ್ ವಿದೌಟ್ ಫೈರ್ ರೆಸಿಪಿಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಕಾಂಪಿಟೇಷನಲ್ಲೆಲ್ಲ ಮಾಡಿಕೊಂಡು ವಿನ್ ಆಗಿ ಬರ್ಬೋದು, ಅಷ್ಟು ಚೆನ್ನಾಗಿದೆ ಸ್ವೀಟ್. ಸೇಮ್ ಪೇಡದ ಸ್ವೀಟ್ ಬರುತ್ತೆ ನೋಡಿ, ಪೇಡ ಬರುತ್ತೆ ನೋಡಿ, ಅದೇ ಟೇಸ್ಟ್ ಕೊಡುವಂಥ ಬೇಸನ್ ಲಾಡು. ಬೇಸನ್ ಅಂದರೆ ನಾನು ಹುರಿಗಡ್ಲೆಯಿಂದ ಮಾಡುವಂಥದ್ದು. ಈ ರೆಸಿಪಿಯನ್ನು ಯಾರು ಹಾಕಿಲ್ಲ ಅಂದ್ಕೊಳ್ತಾ ಇದ್ದೇನೆ, ನಾನು ಹಾಕಿದ್ದೇನೆ ಫಸ್ಟ್ ಟೈಮ್. ನೋಡಿ, ಈ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ. ಫಸ್ಟ್ ನಾನು ಇವಾಗ ಲಾಡ್ ಮಾಡ್ಕೊಳ್ಳಿಕ್ಕೆ ಅಂಗಡಿಯಿಂದ ಹುರಿಗಡಲೆ ತೊಗೊಂಡು ಬಂದಿದ್ದೇವೆ. ನೋಡಿ, ಈ ಥರ ಬರುತ್ತೆ ಹುರಿಗಡಲೆ ಅಂದರೆ, ಕಾಳು ಕಾಳಾಗಿ ಸಿಗತ್ತೆ. ಮತ್ತು ಇದಕ್ಕೆ ಪುಟಾಣಿ ಕಡಲೆ ಅಂತ ಸಹ ಹೇಳ್ತಾರೆ, ಆ ಥರ ಹೇಳಿದ್ರು ಸಿಗುತ್ತೆ. ಹುರಿಗಡಲೆ ಅಂತ ಹೇಳಿದ್ರು ಸಹ ಸಿಗ್ತದೆ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳ್ತೇನೆ. 1 ಲೋಟ ತಗೊಂಡಿದ್ದೇನೆ, ಅದರಲ್ಲಿ ನಾನು 2 ಲೋಟದಷ್ಟು ಹುರಿಗಡಲೆ ತಗೊಂಡಿದ್ದೇನೆ. ಹುರಿಗಡಲೆ ಕಾಳನ್ನು ತಗೊಂಡಿದ್ದೇನೆ. ಇದನ್ನು ಮತ್ತೆ ಬಿಸಿ ಮಾಡಲಿಕ್ಕಿಲ್ಲ, ಹುರಿಲಿಕ್ಕಿಲ್ಲ, ಆ ಥರ ಏನು ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ಪೌಡ್ರ್ ಮಾಡ್ಕೊಳ್ಳುವಂಥದ್ದು. ನೋಡಿ, ಇವಾಗ ಮಿಕ್ಸಿಗೆ ಹಾಕಿ ಪೌಡ್ರ್ ರೆಡಿಯಾಗಿದೆ. ನಮ್ಮದು 2 ಕಪ್ ಸಹ ರೆಡಿಯಾಗಿದೆ. ಅನಂತರ ನಾವು ಯಾವ ಕಪ್ಪಲ್ಲಿ ನಾವು 2 ಲೋಟ ತಗೊಂಡಿದ್ದೆ ಅಲ್ವಾ ಹುರಿಗಡಲೆ, ಅದೇ ಲೋಟದಲ್ಲಿ 1 ಲೋಟಷ್ಟು ಸಕ್ಕರೆ ತಗೋಬೇಕು. ಇದಕ್ಕೆ ಟೇಸ್ಟ್ ಕರೆಕ್ಟಾಗಿರುತ್ತೆ, ತುಂಬ ಜಾಸ್ತಿ ಸ್ವೀಟ್ಸ್ ಆಗೋದಿಲ್ಲ, ಕರೆಕ್ಟಾಗಿರ್ತದೆ. ಮತ್ತು ನಾವು ಸಕ್ಕರೆ ಪುಡಿ ಮಾಡಬೇಕಾದ್ರೆ ಅದರಲ್ಲಿ ಒಂದು 3 ಏಲಕ್ಕಿ ಹಾಕ್ಕೊಂಡ್ರೆ ಅದ್ರ ಜೊತೆನೇ ನೈಸ್ ಆಗ್ತದೆ. ಇಲ್ಲಾಂದರೆ ನಾವು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಅದಕ್ಕಿಂತ ಇದು ಈಸಿ. ಮತ್ತು ತುಂಬಾ ಸಿಂಪಲ್ ಆಗಿರುವಂಥ ಇದು ಫ್ರೆಂಡ್ಸ್ ಇದು ಲಾಡು. ಮತ್ತು ಇದಕ್ಕೆ ಸ್ವಲ್ಪ ನಾವು ತುಪ್ಪ ಎಲ್ಲ ಜಾಸ್ತಿ ಬೇಕಾಗತ್ತೆ. ಮತ್ತು ಸ್ವಲ್ಪ ಹಾಲು ತಗೊಂಡಿದ್ದೇನೆ ಇವಾಗ, ಮತ್ತು ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಇವೆಲ್ಲ ಇದಕ್ಕೆ ಲಾಡಿಗೆಲ್ಲ ಬೇಕಾಗುತ್ತೆ. ಮತ್ತು ಸಕ್ಕರೆ ಪೌಡ್ರು ಸಹ ರೆಡಿಯಾಗಿದೆ. ಇವಾಗ ಲಾಡು ಮಾಡಲಿಕ್ಕೆ ಸ್ವಲ್ಪ ಹೇಳಿಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಹುರಿಗಡಲೆ ಹಿಟ್ಟಿದ್ದೆಲ್ಲ ಫ್ರೆಂಡ್ಸ್, ಅದಕ್ಕೇನೆ ನಾವು ಸಕ್ಕರೆ ಪೌಡ್ರ್ ಮಾಡಿದ್ದೇವಲ್ಲ ಅದನ್ನು ಅದಕ್ಕೆ ಹಾಕಿದರೆ ಆಯಿತು. ತುಂಬಾ ಈಸಿ ನೋಡಿ, ಅಷ್ಟೇನು ಕಷ್ಟ ಏನಿಲ್ಲ. ಈ ಸಕ್ಕರೆಯನ್ನೆಲ್ಲ ಹಾಕೋಬೋದು, ಇದು ಕರೆಕ್ಟಾಗಿದೆ ಇದಕ್ಕೆ. ಅನಂತರ ಒಂದು ಸ್ವಲ್ಪ ರುಚಿಗಂತೇಳಿ ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಯಾವುದೇ ಸ್ವೀಟಿಗೂ ಒಂಚೂರು ಚಿಟಿಕೆ ಉಪ್ಪು ಕೊಟ್ಟರೆ ಅದರ ರುಚಿ ಡಬಲ್ ಆಗುತ್ತೆ. ಇವಾಗ ಇವನ್ನೆಲ್ಲವನ್ನು ಸ್ಪೂನಿಂದ ಅಥವಾ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ. ಇವಾಗ ನಿಮಗೆ ಸ್ವೀಟ್ ಕರೆಕ್ಟಾಗಿದೆ ಅಂತೇಳಿ ಎಲ್ಲ ಗೊತ್ತಾಗುತ್ತೆ, ಫಸ್ಟಿಗೆ ಗೊತ್ತಾಗ್ತದೆ. ಈ ಥರ ಪೌಡ್ರ್ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಲಾಡಿನ ಶೇಪ್ ಕೊಡಬೇಕಾದ್ರೆ ನಾವು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಖಾಲಿ ತುಪ್ಪ ಹಾಕ್ಕೊಂಡೆ ಸರಿಯಾಗಿ ಮೆದು ಮಾಡಿಕೊಂಡು ಅದರಿಂದನೂ ಉಂಡೆ ಮಾಡ್ಕೋಬೋದು. ನಮಗೆ ಇವಾಗ ತುಪ್ಪ ಅಷ್ಟಿಲ್ಲ ಅಂತಾದರೆ ಸ್ವಲ್ಪ ಹಾಲನ್ನು ಸೇರಿಸ್ತಾ ಬಂದು ನಾವು ಹಿಟ್ಟು ಹದ ಮಾಡಿಕೊಂಡು ಆ ಥರ ಸಹ ಉಂಡೆ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ, ತುಪ್ಪ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಒಂದು ಸ್ವಲ್ಪ ನಾವು ಹಾಲು ಹಾಕ್ಕೊಂಡು ಮಾಡ್ತಾಯಿದ್ದೇನೆ. ಇದು ಬಿಸಿ ಮಾಡಿ ಆರಿದ ಹಾಲು ಫ್ರೆಂಡ್ಸ್. ಇದು ತುಂಬ ಬಿಸಿ ಹಾಲಲ್ಲ, ಬಿಸಿ ಮಾಡಿ ಸ್ವಲ್ಪ ಆರಿದೆ, ಅದನ್ನು ಹಾಕ್ತಾಯಿದ್ದೇನೆ. ನೋಡಿ, ಇವಾಗ ಒಂದೊಂದನ್ನೇ ಉಂಡೆ ಕಟ್ತಾ ಬನ್ನಿ. ನೀವು ಒಂದೇ ಸಲ ಫುಲ್ ಹಾಲು ಹಾಕೋಬೇಡಿ, ಸ್ವಲ್ಪ ಹಾಕ್ತಾ ಉಂಡೆ ಮಾಡ್ತಾ ಬನ್ನಿ. ನೋಡಿ, ಇವಾಗ ಲಾಡು ರೆಡಿ ಆಗ್ತಾ ಬಂದಿದೆ. ಸೇಮ್ ನಮಗೆ ಪೇಡಗಳೆಲ್ಲ ತಿಂತೇವಲ್ಲ ನೋಡಿ ಬೇಕರಿಗಳಲ್ಲಿ, ಅದೇ ಟೇಸ್ಟ್ ಕೊಡ್ತದೆ. ಯಾವ ರುಚಿಗೆ ಯಾವತ್ತೂ ಕಮ್ಮಿ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು ಲಾಡು. ನೀವು ಮಾಡ್ಕೊಂಡು ತಿನ್ನಂದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸೂಪರಾಗಿದೆ ಅಂತ ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಿರ್ತದೆ ಲಾಡು. ಬೇಸನ್ ಅಂದರೆ ಹೆಚ್ಚಾಗಿ ಇದರಿಂದ ಮಾಡ್ತಾರೆ, ಕೆಲವರು ಕಡಲೆ ಹಿಟ್ಟಿಂದ ಮಾಡ್ತಾರೆ, ಅದನ್ನು ಬಿಸಿ ಮಾಡ್ಕೊಂಡು ಆ ಥರ ಮಾಡ್ತಾರೆ. ಈ ಥರ ಸಹ ಲಾಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲವನ್ನು ಅದೇ ಥರ ಉಂಡೆ ಮಾಡ್ತಾ ಬನ್ನಿ. ನೀವು ಮನೆಯಲ್ಲೇ ಲಾಡು ಈಸಿಯಲ್ಲಿ ಮಾಡ್ಕೋಬೋದು. ಇನ್ನು ಯಾರು ಲಾಡು ಬರಲ್ಲ ಅಂತ ಹೇಳೋದಿಲ್ಲ, ಅಷ್ಟು ಈಸಿಯಾಗಿ ಮಕ್ಕಳು ಮಾಡ್ಕೋಬೋದು ಇದನ್ನು. ಮತ್ತು ಕುಕ್ಕಿಂಗ್ ವಿದೌಟ್ ಫೈರ್ಗೆಲ್ಲ ಮಕ್ಕಳಿಗೂ ಸ್ಕೂಲಲ್ಲಿ ಮಾಡ್ಕೋಬೋದು. ಇವನ್ನು ಮಾಡಿಕೊಂಡು ಗೆದ್ದು ಬರ್ಬೋದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.